ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಷ್ಮಾ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪರ್ಸನ್ ಟ್ಯಾಲೆಂಟ್, ಎನರ್ಜೀಸ್, ಥಾಟ್ಸ್, ಅವರ ಫೀಲಿಂಗ್ಸ್ ಏನು ಅಂತ ನೋಡೋಣ. ಆ್ಯಂಡ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ನಿಮ್ಮ ಮೇಲೆ ಅಂತ ಅಂದ್ಬಿಟ್ಟು ನೋಡೋಣ. ಆ್ಯಂಡ್ ನೀವು ಈ ಒಂದು ಕಾರ್ಡ್ ರೀಡಿಂಗ್ ನೋಡಬೇಕಾದ್ರೆ ನಿಮಗೆಲ್ಲಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಯಿತು ಅಂತ ಅಂದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ರೆಸೊನೇಟೆಡ್ ಅಥವಾ 111 ಅಂತ ಅಂದ್ಬಿಟ್ಟು ಟೈಪ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಫಸ್ಟ್ ಕಾರ್ಡ್ ಬರ್ತಾ ಇರೋದು ಶ್ಯಾಡೋ ಸೈಡ್ ಅಂತ ಅಂದ್ಬಿಟ್ಟು. ಅಂತ ಅಂದರೆ ಈ ಪರ್ಸನ್ ಬಂದು ರಿಯಲೈಸ್ ಆಗ್ತಾ ಇದ್ದಾರೆ ಡೇ ಬೈ ಡೇ ಅವರ ತಪ್ಪೇನು, ಅವ್ರು ಏನು ಮಿಸ್ಟೇಕ್ ಮಾಡಿದ್ರು. ಸೊ ನೀವು ಅವ್ರಿಗೆ ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಆ ಪರ್ಸನ್ಗೆ ಡೇ ಬೈ ಡೇ ಅವರ ರಾಂಗ್ ಏನಾಯಿತು, ಅವ್ರು ಯಾಕೆ ತಪ್ಪು ಮಾಡಿದ್ರು, ಅಥವಾ ಅವ್ರ ಲೈಫಲ್ಲಿ ಏನು ನಡೀತಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ರಿಯಲೈಸೇಷನ್ ಆಗೋದಕ್ಕೆ ಅರ್ಥ ಆಗ್ತಾ ಇದೆ. ಅವರ ತಪ್ಪಿನ ಅರಿವು ಈ ಪರ್ಸನ್ಗೆ ಆಗ್ತಾ ಇದೆ. ಸೊ ಲೇಟ್ ನೈಟಲ್ಲಿ ಆ ಪರ್ಸನ್ ಅಂದ್ಕೊಳ್ತಾ ಇದ್ದಾರೆ ಲೈಕ್ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅನ್ನೋ ಒಂದು ಪಶ್ಚಾತ್ತಾಪ ಆ ಪರ್ಸನ್ಗೆ ಫೀಲ್ ಆಗ್ತಾ ಇದೆ. ಅವ್ರು ಏನೋ ತಪ್ಪು ಮಾಡಿದ್ದಾರೆ ಅನ್ನೋದು ಆ ಪರ್ಸನ್ಗೆ ಡೇ ಬೈ ಡೇ ರಿಯಲೈಸೇಷನ್ ಆಗ್ತಾ ಇರೋದ್ರಿಂದ ಆ ಪರ್ಸನ್ಗೆ ಮತ್ತೆ ರೀಯೂನಿಯನ್ ಆಗಬೇಕು, ನಾವಿಬ್ಬರು ಮತ್ತೆ ಒಂದಾಗಬೇಕು, ಕಮ್ ಬ್ಯಾಕ್ ಮಾಡಬೇಕು ನಾನು ನಿನ್ನ ಲೈಫಲ್ಲಿ, ನಾವಿಬ್ಬರು ಜೊತೆಯಾಗಿದ್ದರೆ ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ, ನಾವಿಬ್ಬರು ಖುಷಿ ಸಂತೋಷವಾಗಿರ್ಬೋದು ಅಂತ ಅಂದ್ಬಿಟ್ಟು ಆ ಪರ್ಸನ್ ಲೇಟ್ ನೈಟಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವ್ರಿಗೆ ನೀವಿಲ್ದೇ ಅವರ ಲೈಫಲ್ಲಿ ಏನೂ ಇಲ್ಲ ಅನ್ನೋ ಥರ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು ಅವ್ರಿಗೆ ಒಂದು ರೈಟ್ ಮ್ಯಾಚ್, ಮತ್ತು ನಿಮ್ಮನ್ನು ಬಿಟ್ಟು ಇನ್ನು ಅವರ ಲೈಫಲ್ಲಿ ಇನ್ನು ಯಾರೂ ಕೂಡ ಆ ಒಂದು ಪ್ಲೇಸ್, ಆ ಒಂದು ಸ್ಥಾನನ ತುಂಬಿಸೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಅಂದರೆ ನೀವು ಒಬ್ಬ ಇರ್ರೀಪ್ಲೇಸಬಲ್ ಕ್ಯಾರೆಕ್ಟರ್ ನೀವು ಅವರ ಲೈಫಲ್ಲಿ. ಅವರು ನಿಮಗೆ ಆದಂತಹ ಒಂದು ಜಾಗನ ಏನು ಕೊಟ್ಟಿದ್ದಾರೆ ಅದನ್ನು ಬೇರೆಯವ್ರು ಯಾರೂ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಾ ಇರೋ ಅಂಥದ್ದು. ಆ್ಯಂಡ್ ಯಾರೋ ಒಂದು ಥರ್ಡ್ ಪಾರ್ಟಿಗೋಸ್ಕರ ನೀವಿಬ್ಬರು ದೂರ ಆಗಿದ್ರಿ ಅನ್ನೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಇದು ಎಲ್ಲರಿಗೂ ಅಲ್ಲ, ಕೆಲವೊಬ್ಬರಿಗೆ. ಸೊ ದೇರ್ ವೇರ್ ಅದರ್ ಥಿಂಗ್ಸ್ ದಟ್ ಗಾಟ್ ಇನ್ ದ ವೇ ಆಫ್ ಅಸ್ ಬೀಯಿಂಗ್ ಟುಗೆದರ್. ಅಂದರೆ ನಾವಿಬ್ಬರು ಜೊತೆಯಾಗಿ ಇಲ್ಲದೆ ಇರೋದಕ್ಕೆ ಕಾರಣ ಆಗಿದೆ ಮೂರನೇ ವ್ಯಕ್ತಿಯಿಂದ, ಥರ್ಡ್ ಪಾರ್ಟಿಯಿಂದ ನಾವಿಬ್ಬರು ಒಂದಾಗಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು ಅವರು ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್ ನೀನು ಎಷ್ಟು ನನ್ನನ್ನು ಪ್ರೀತಿಸ್ತೋ ನಾನು ನಿನ್ನನ್ನು ಅಷ್ಟೇ ಪ್ರೀತಿಸ್ಬೇಕಾಗಿತ್ತು, ಬಟ್ ನಾನು ಈಕ್ವಲ್ ಎಫರ್ಟ್ಸ್ ಅನ್ನೋವಂಥದ್ದು ಹಾಕಲಿಲ್ಲ. ನಾನು ನಿನಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಒಂದು ಈಕ್ವಲ್ ಎಫರ್ಟ್ಸ್ ಅನ್ನೋವಂಥದ್ದನ್ನು ಹಾಕಿದಿದ್ರೆ ಪ್ರಾಬಬ್ಲಿ ಇವತ್ತು ಈ ಒಂದು ರಿಲೇಷನ್ಶಿಪ್ ಅನ್ನೋವಂಥದ್ದು ತುಂಬ ಚೆನ್ನಾಗಿರ್ತಿತ್ತು. ನಾನು ತಪ್ಪು ಮಾಡಿದೆ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ಅಟ್ರ್ಯಾಕ್ಷನ್, ಓಕೆ, ಅವ್ರಿಗೆ ಇನ್ನೂ ನಿಮ್ಮ ಮೇಲೆ ಒಂದು ಸೆಳೆತ ಇದೆ, ಅವ್ರಿಗೆ ನಿಮ್ಮನ್ನು ಇನ್ನೂ ಸೀರಿಯಸ್ ಆಗಿ ಪ್ರೀತಿಸ್ತಿದ್ದಾರೆ. ಆ್ಯಂಡ್ ಆ ಪರ್ಸನ್ಗೆ ನಿಮ್ಮ ಹತ್ರ ಬಂದು ನಿಮ್ಮ ಮೇಲಿರುವಂತಹ ಪ್ರೀತಿನ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಆ ಪರ್ಸನ್ ಇನ್ನೂ ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಅವರು ನಿಮ್ಮಿಂದ ಏನು ಫಿನಾನ್ಷಿಯಲ್ ಹೆಲ್ಪ್ ಅವ್ರಿಗೇನು ಇರಬೇಡ, ಅಥವಾ ನೀವು ಅವರಿಂದ ಯಾವ ಫಿನಾನ್ಷಿಯಲ್ ಹೆಲ್ಪು ಕೂಡ ತೊಗೊಂಡಿಲ್ಲ. ಆದರೆ ನಿಮ್ಮಿಬ್ಬರ ಒಂದು ಅಟ್ರ್ಯಾಕ್ಷನ್ ಮತ್ತು ನಿಮ್ಮನ್ನು ಒಂದು ಮಾಡಬೇಕು, ನನಗೆ ನಿನ್ನಿಂದ ಯಾವ ಸಹಾಯನೂ ಬೇಡ, ಆದರೆ ನಿನ್ನ ಪ್ರೀತಿ ಅನ್ನುವಂಥದ್ದು ನನಗೆ ಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಇಲ್ಲಿ ಫೀಲ್ ಮಾಡ್ತಾ ಇರೋ ಹಾಗೆ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಒಂಥರ ನೀನು ನನಗೆ ಕೊಟ್ಟಿರೋ ಅಂತಹ ಸ್ಥಾನ, ನಾನು ನಿನಗೆ ಕೊಟ್ಟಿರೋ ಅಂಥ ಸ್ಥಾನ ಯಾರೂ ಕೂಡ ಚೇಂಜ್ ಮಾಡೋಕ್ಕಾಗಲ್ಲ, ಯಾರೂ ಅದನ್ನು ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ನಾವಿಬ್ಬರು ಮತ್ತೆ ಒಂದಾಗಬೇಕು. ನಾನು ಮತ್ತೆ ಈ ಪ್ರೀತಿಯಲ್ಲಿ ಒಂದಾದಾಗ ನಾನು ನಿನಗೆ ಎಷ್ಟು ಪ್ರೀತಿ, ವಿಶ್ವಾಸ ಮತ್ತು ಕರುಣೆ ಅನ್ನುವಂಥದ್ದನ್ನು ತೋರಿಸ್ಬೇಕು. ನಾನು ಅದು ಯಾವುದೂ ಮಾಡಲಿಲ್ಲ ಈ ಒಂದು ರಿಲೇಷನ್ಶಿಪ್ಪಲ್ಲಿ. ನಾನು ನಿನಗೆ ಹೇಳ್ದೇ ಹೋಗ್ಬಿಟ್ಟೆ, ಮತ್ತೆ ನಾನು ವಾಪಸ್ ಬರಬೇಕು, ನಾನು ಮತ್ತೆ ರೀಯೂನಿಯನ್ ಆಗಬೇಕು ನಿನ್ನ ಹತ್ರ ಅಂತ ಅಂದ್ಬಿಟ್ಟು ಫೀಲ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಪರ್ಸನ್ ಒಂಥರ ನೆಗೆಟಿವ್ ಆಗಿ ಕೂಡ ಥಿಂಕ್ ಮಾಡ್ತಿದ್ದಾರೆ. ಎಲ್ಲ ನಾನೇ ರಾಂಗ್ ಮಾಡಿದ್ದು, ನನ್ನಿಂದನೇ ತಪ್ಪಾಯಿತು ಅಂತ ಅಂದ್ಬಿಟ್ಟು ಥಿಂಕ್ ಮಾಡ್ತಿದ್ದಾರೆ. ಅಂದರೆ ಓವರ್ ಥಿಂಕಿಂಗ್ ಮಾಡ್ತಾ ಇರೋ ಅಂಥದ್ದು ಈ ಪರ್ಸನ್. ಅವರಿಗೆ ಒಂದು ಪಶ್ಚಾತ್ತಾಪ ಅನ್ನೋದು ಫೀಲ್ ಆಗ್ತಾ ಇದೆ. ಅವ್ರಿಗೆ ಅವ್ರು ಮಾಡಿದ ಡಿಸಿಷನ್ ಮೇಲೆ ಅವ್ರಿಗೆ ಒಂದು ಗಿಲ್ಟ್ ಅನ್ನುವಂಥದ್ದು ಫೀಲ್ ಆಗ್ತಾ ಇದೆ. ಸೊ ಅದರಿಂದ ಈ ಪರ್ಸನ್ನು ನಿಮ್ಮ ಹತ್ರ ಬರಬೇಕು ಅಂತ ಅಂದ್ರೂ ಆ ಒಂದು ಪಾಪ ಪ್ರಜ್ಞೆ ಈ ಪರ್ಸನ್ಗೆ ಕಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಈ ಪರ್ಸನ್ ಲಾಸ್ಟ್ ನೈಟಲ್ಲಿ ತುಂಬ ಯೋಚನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರಿಗೆ ಅನ್ನಿಸ್ತಿದೆ ನಾನು ಸರಿಯಾಗಿದ್ದಿದ್ದರೆ ನಾನು ಈ ಒಂದು ರಿಲೇಷನ್ಶಿಪ್ ಅನ್ನುವಂಥದ್ದು ಚೆನ್ನಾಗಿರ್ತಿತ್ತು, ನಾನೇ ಮಿಸ್ಟೇಕ್ ಮಾಡಿದ್ದು, ನನ್ನದೇ ತಪ್ಪಾಯಿತು, ನಾನು ರಿಲೇಷನ್ಶಿಪ್ಪಲ್ಲಿ ಒಂದು ಈಕ್ವಲ್ ಎಫರ್ಟ್ಸ್ ಅಥವಾ ಒಂದು ಬ್ಯಾಲೆನ್ಸಿಂದಾಗಿ ಇದ್ದಿದ್ದರೆ ಈ ಪರ್ಸನ್ ನನ್ನ ಜೊತೆ ಇವತ್ತು ಇರ್ತಾಯಿದ್ರು. ನಾನೇ ಮಿಸ್ಟೇಕ್ ಮಾಡಿದೆ, ನಾನೇ ನನ್ನ ಲೈಫಲ್ಲಿ ನಾನು ತಪ್ಪು ಮಾಡಿದೆ. ಅವಳು ನನ್ನನ್ನು ಒಂದು ತಾಯಿ ಥರ ಅಥವಾ ಒಂದು ತಂದೆ ಥರ ನನ್ನನ್ನು ಅವರು ನೋಡಿಕೊಂಡ್ರು. ಆದರೆ ನಾನು ಮಾತ್ರ ಅವ್ರಿಗೆ ಏನೂ ಕೊಡಲಿಲ್ಲ. ಅವರು ನನ್ನ ಬೆಳವಣಿಗೆಗೋ ಅಥವಾ ನನ್ನ ಪ್ರೀತಿಗೋ ಅಥವಾ ಇದಕ್ಕೆಲ್ಲದಕ್ಕೂ ಈ ಪರ್ಸನ್ ನನ್ನ ಲೈಫಲ್ಲಿ ನಿಂತಿದ್ರು. ಅವರು ಕೊಡ್ತಾ ಇದ್ದಿದ್ದು ಒಂದು ಮಮತೆ, ಒಂದು ತಾಯಿಯ ಮಮತೆ, ಒಂದು ತಂದೆಯ ಪ್ರೀತಿನ ಅವರು ಕೊಡ್ತಾಯಿದ್ರು. ಆದರೆ ನಾನು ಇದನ್ನು ಯಾಕೆ ಯಾವುದೂ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆ್ಯಂಡ್
ದ ಮೂನ್ ಕಾರ್ಡ್ ಬಂದಿದೆ. ಮೂನ್ ಕಾರ್ಡ್ ಅಂತ ಅಂದರೆ ಅವ್ರಿಗೆ ಕನಸಲ್ಲಿ ನೀವೇ ಬರ್ತಿದ್ದೀರಾ, ಕೆಟ್ಟ ಕನ್ಸು ಬರ್ತಾ ಇದೆ, ಅವ್ರಿಗೆ ನಿಮ್ಮ ಒಂದು ಸಿಚುವೇಶನ್ನ ಇನ್ಯಾರೋ ಅಡ್ವಾಂಟೇಜ್ ಆಗಿ ತೊಗೊಂಡ್ರು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ. ಅಂದರೆ ಇಲ್ಲಿ ಒಬ್ಬರು ಲೇಡಿ ಕೂಡ ಇನ್ವಾಲ್ವ್ ಆಗಿರ್ಬೋದೇನೋ ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ, ಅದು ಈ ಪರ್ಸನ್ಗೆ ಪ್ರಾಬ್ಲಮ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಅವ್ರಿಗೆ ಹಿಂದೆ ಜಗಳ ಆಗಿದ್ದಾಗಿರ್ಬೋದು, ನೀವಿಬ್ಬರು ಇಷ್ಟು ಡೇಸ್ ದೂರ ಆಗಿರೋದಾಗಿರಬಹುದು, ಅದೆಲ್ಲ ಈ ಪರ್ಸನ್ಗೆ ಡೇ ಬೈ ಡೇ ಫ್ರಸ್ಟ್ರೇಷನ್ಗೆ ಕಾರಣ ಆಗ್ತಾ ಇದೆ. ಅವರು ಒಂಥರ ಬೇಜಾರಲ್ಲಿದ್ದಾರೆ. ಈ ಒಂದು ರಿಲೇಷನ್ಶಿಪ್ನ ಬಿಟ್ಟು ಮುಂದೆ ಮೂವ್ ಆಗೋಕ್ಕೂ ಆಗ್ತಿಲ್ಲ, ಅಥವಾ ಮತ್ತೆ ನಿಮ್ಮ ಹತ್ರ ವಾಪಸ್ ಬರೋದಕ್ಕೆ ಆಗ್ತಾ ಇಲ್ಲ. ನಾನು ಏನು ಮಾಡಲಿ, ನಾನು ಇದನ್ನು ಹೆಂಗೆ ಸರಿ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ತುಂಬಾ ರಿಗ್ರೆಟ್ ಫೀಲ್ ಮಾಡ್ತಾ ಇದ್ದಾರೆ ಅನ್ನೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ನೈಟ್ ಆಫ್ ಸ್ವಾರ್ಡ್ ಅಂದರೆ ಆ ಪರ್ಸನ್ಗೆ ಆದಷ್ಟು ಬೇಗ ನಿಮ್ಮ ಜೊತೆ ಬರಬೇಕು, ಮಾತಾಡಬೇಕು, ನಿಮ್ಮ ಮೇಲಿರುವಂಥ ಪ್ರೀತಿನ ಆ ಪರ್ಸನ್ಗೆ ಹೇಳ್ಕೋಬೇಕು ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಆಮೇಲೆ ಅವರು ಲಾಸ್ಟ್ ಟೈಮ್ ಅವರು ನಿಮ್ಮ ಜೊತೆ ಫೈಟ್ ಮಾಡಿರ್ಬೋದು ಅಥವಾ ಮಾತಾಡಿರ್ಬೋದು, ಅದ್ರ ಬಗ್ಗೆ ಅವರು ಯೋಚನೆ ಮಾಡಿಕೊಂಡು ಸಾರಿ ಕೇಳಬೇಕು, ಮತ್ತು ಫ್ಯೂಚರಲ್ಲಿ ನಾನು ಈ ಥರ ಮಾಡಲ್ಲ, ನನ್ನ ಮತ್ತು ನಿನ್ನ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವರು ಫ್ಯೂಚರ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈಗ ನೀನೇ ಬೇಕು, ನೀನಿಲ್ಲ ಅಂತ ಅಂದರೆ ನನ್ನ ಲೈಫಲ್ಲಿ ಇನ್ಯಾರೂ ಇಲ್ಲ, ನಾನು ನಿನಗೆ ಮೋಸ ಮಾಡಿರ್ಬೋದು, ಆದರೆ ನೀನು ಮಾತ್ರ ನನಗೆ ಯಾವತ್ತೂ ಮೋಸ ಮಾಡಿಲ್ಲ, ನಿನ್ನ ಪ್ರೀತಿ ನಿಜವಾದ ಪ್ರೀತಿ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಒಂಥರ ನಿಮ್ಮನ್ನು ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಆ ಪರ್ಸನ್ಗೆ ಒಂದು ರಿಗ್ರೆಟ್ ಅನ್ನೋದು ಫೀಲ್ ಆಗ್ತಾ ಇದೆ, ಪಶ್ಚಾತ್ತಾಪ ಫೀಲ್ ಮಾಡ್ತಾ ಇದ್ದಾರೆ. ಆ ಪರ್ಸನ್ಗೆ ಯಾವಾಗ ವಾಪಸ್ ಬರಲಿ ಅನ್ನೋ ಅಂಥದ್ದನ್ನು ಈ ಪರ್ಸನ್ ಯೋಚನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಇಲ್ಲದೇ ಇರೋವಂಥ ಒಂದು ಪ್ಲೇಸು ಕೂಡ ಅವ್ರಿಗೆ ಆ ಪ್ಲೇಸ್ ಅಂತ ಅನ್ನಿಸ್ತಾ ಇಲ್ಲ, ಅವ್ರಿಗೆ ನಿದ್ದೆ ಬರ್ತಿಲ್ಲ, ಅವರು ನಿಮ್ಮ ಬಗ್ಗೆನೇ 24/7 ಯೋಚನೆ ಮಾಡ್ತಿದ್ದಾರೆ. ನೀವಿಬ್ಬರು ಕಳೆದಂತಹ ಟೈಮ್, ನೀವಿಬ್ಬರು ಹೊರಗಡೆ ಟ್ರಾವೆಲ್ ಮಾಡಿರ್ಬೋದು, ಅಥವಾ ಎಲ್ಲಾದರೂ ಊಟಕ್ಕೆ ಹೋಗಿರ್ಬೋದು, ಅಥವಾ ನೀವಿಬ್ಬರು ಮಾತಾಡಿರೋವಂಥ ಮಾತುಗಳಾಗಿರ್ಬೋದು, ಅದೆಲ್ಲ ಈ ಪರ್ಸನ್ ನೆನಪಿಸ್ಕೊಳ್ತಾ ಇದ್ದಾರೆ. ಸೊ ಇವರಿಗೆ ಈ ಒಂದು ರಿಲೇಷನ್ಶಿಪ್ ಒಂಥರ ನೀವು ಅವರ ಲೈಫಲ್ಲಿ ಒಂದು ಅಬ್ಸೆಷನ್ ಅನ್ನೋವಂಥದ್ದು ಆಗೋಗಿದ್ದೀರಾ. ಸೊ ಅವರ ಹಾರ್ಟ್ ನಿಮ್ಮ ಒಂದು ಸೋಲಿಗೆ ಕನೆಕ್ಟ್ ಆಗೋಗ್ಬಿಟ್ಟಿದೆ. ಸೊ ಅವರು ನಿಮ್ಮನ್ನು ಬಿಟ್ಟು ಇನ್ನು ಇರೋದಕ್ಕೆ ಆಗಲ್ಲ ಅನ್ನೋ ಥರ ಫೀಲ್ ಮಾಡ್ತಿದ್ದಾರೆ. ನಿಮ್ಮಿಬ್ಬರ ಮಧ್ಯೆ ನಡೆದಿರೋವಂಥ ಕೆಮಿಸ್ಟ್ರಿ ಆಗಿರ್ಬೋದು, ಇಂಟಿಮೆಸಿ ಆಗಿರ್ಬೋದು, ಆ ಪರ್ಸನ್ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಆ ಒಂದು ಕ್ಷಣಗಳು, ಆ ಒಂದು ದಿನಗಳನ್ನ ಅವರು ನಿಮ್ಮಿಂದ ದೂರ ಮಾಡ್ಕೊಂಡಿರೋ ಒಂದು ಡೇಸ್ ತುಂಬ ಹರ್ಟ್ಫುಲ್ ಆಗಿ ಅವ್ರಿಗೆ ಕಾಣಿಸ್ತಾ ಇದೆ. ಸೊ ಅವ್ರಿಗೆ ನಿಮ್ಮ ಹತ್ರ ಅವರ ಪ್ರೀತಿನ ಹೇಳ್ಕೊಳಕ್ಕಾಗ್ತಿಲ್ಲ. ಅವರು ಆ ಡೇಸ್ನ ನೆನಪಿಸ್ಕೊಳ್ತಿದ್ದಾರೆ ಹೊರತು ಅವ್ರಿಗೆ ಆ ಪ್ರೀತಿನ ಯಾವಾಗ ಬಂದು ನಾನು ಮತ್ತೆ ವಾಪಸ್ ಹೇಳ್ಕೊಂಬಿಡ್ಲಿ ಅನ್ನೋ ಥರ ಯೋಚನೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಒಂಥರ ಎಕ್ಸ್ಪ್ರೆಸ್ ಮಾಡಬೇಕು ಅವ್ರ ಪ್ರೀತಿ, ಆದರೆ ಎಕ್ಸ್ಪ್ರೆಸ್ ಮಾಡಿದರೆ ಏನಾಗ್ಬಿಡುತ್ತೋ ಅಂತ ಅಂದ್ಬಿಟ್ಟು ಈ ಪರ್ಸನ್ನು ಫೀಲ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಈ ರೀಡಿಂಗಲ್ಲಿ ಕಾಣಿಸ್ತಾ ಇದೆ. ಸೊ ಈ ಪರ್ಸನ್ ಬಂದು ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ, ಲವ್ ಮಾಡ್ತಿದ್ದಾರೆ, ಅವ್ರಿಗೆ ನಿಮ್ಮ ಮೇಲೆ ಒಂದು ಅಟ್ರ್ಯಾಕ್ಷನ್ ಇದೆ, ಅವರು ನಿಮ್ಮನ್ನು ತುಂಬ ಪ್ಯಾಷನೇಬಲ್ ಆಗಿ ನೋಡ್ತಿದ್ದಾರೆ, ಅವ್ರಿಗೆ ನಿಮ್ಮನ್ನು ಬಿಟ್ಟು ಇನ್ನೆಲ್ಲೂ ಇರೋದಕ್ಕಾಗಲ್ಲ, ಇನ್ಯಾರ ಜೊತೆನೂ ಇರೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಪರ್ಸನ್ ಫೀಲ್ ಮಾಡ್ತಿದ್ದಾರೆ. ಸೊ ಇವರು ಒಂಥರ ನಿಮ್ಮನ್ನು ತುಂಬ ಹಚ್ಕೊಂಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬೋದು ಇಲ್ಲಿ. ಆ್ಯಂಡ್ ನೀವಿಬ್ಬರು ಕಳೆದಂತಹ ಕ್ಷಣಗಳನ್ನ ಈ ಪರ್ಸನ್ ತುಂಬ ಮೆಲುಕಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದರೆ ಓವರ್ ಥಿಂಕ್ ಕೂಡ ಮಾಡ್ತಾ ಇದ್ದಾರೆ. ಮೀನ್ವೇಲ್ ಅವ್ರಿಗೆ ಪಶ್ಚಾತ್ತಾಪ ಅಥವಾ ಒಂದು ರಿಗ್ರೆಟ್ ಅನ್ನುವಂಥದ್ದಿದೆ ನಿಮ್ಮನ್ನ ಬಿಟ್ಟಿರೋದು. ಸೊ ಅದರಿಂದ ಈ ಪರ್ಸನ್ ಮತ್ತೆ ರೀಯೂನಿಯನ್ ಆಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಸೊ ನಿಮ್ಗೇನಾದರೂ ಈ ಒಂದು ರೀಡಿಂಗ್ ರೆಸೊನೇಟ್ ಆಗಿದ್ದರೆ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ 111 ಅಥವಾ ರೆಸೊನೇಟೆಡ್ ಅಂತ ಅಂದ್ಬಿಟ್ಟು ಟೈಪ್ ಮಾಡಿ. ಥ್ಯಾಂಕ್ ಯು.